ಈ ಒಂದು ಹೋರಾಟದಲ್ಲಿ ತಾವು ಹೇಳ್ತಾ ಇದ್ರಿ ಛಲ, ಬಲ, ಹೋರಾಟ, ಈ ಮನೋಭಾವ ನಮ್ಮಲ್ಲಿ ಇತ್ತು. ಇದ್ರ ಜೊತೆಗೆ ನಮ್ಮಲ್ಲಿ ಇದನ್ನ ಉಳಿಸ್ಕೊಳ್ಳಿಕ್ಕೆ, ಈ ಪರಂಪರೆಯನ್ನು ಉಳಿಸ್ಕೊಂಡು ಬೆಳೆಸ್ಕೊಂಡು ಮುಂದುವರಿಸಲಿಕ್ಕೆ ಸಹಕಾರವಾಗಿ ಆದಂಥದ್ದು ಅಂತಂದ್ರೆ ಕಲೆಗಳು ಅಂತ ಅಂದುಕೊಳ್ತೀನಿ. ತುಂಬಾ ಚೆನ್ನಾಗಿ ಅವುಗಳು ನಮ್ಮನ್ನ ಒಟ್ಟುಗೂಡಿಸ್ತು ಮತ್ತೆ ಭಾವನಾತ್ಮಕವಾಗಿ ಒಂದು ಫೋರ್ಸ್ ಅನ್ನ ಕೊಡ್ತು ಅಂತ ಅಂದ್ಕೊಳ್ತೀನಿ. ಖಂಡಿತ ಕಲೆಯು ಒಂದು ಬಹಳ ಪ್ರಬಲವಾದ ಮಾಧ್ಯಮ ಅಂತಲೇ, ಸಾಧನ ಅಂತಲೇ ಹೇಳ್ಬೋದು. ನಮ್ಮ ಸನಾತನ ಧರ್ಮವನ್ನು ಅಷ್ಟು ಬೇಗ ನಾಶ ಮಾಡೋಕ್ಕೆ ಆಗ್ತಿಲ್ಲ ಈ ವಿರೋಧಿಗಳಿಗೆ. ಯಾಕೆ ಅಂದರೆ ಇದು ಎಲ್ಲ ಕಡೆನೂ ಸೀಪಿನಾಗೋಗಿದೆ. ಅವರು ಬರೀ ದೇವಸ್ಥಾನ, ರಾಮನ ಗುಡಿನೇ ನಾಶ ಮಾಡಿಬಿಟ್ಟು ನಿಮ್ಮ ರಾಮನ ವಿಗ್ರಹನೇ ಕಾಲು ಕೆಳಗೆ ತೆಗೆದು ಏನು ಮಾಡ್ತೀರಾ ಅಂತ ನಮ್ಮನ್ನು ನೋಯಿಸೋಕ್ಕೆ, ಚುಚ್ಚೋದಕ್ಕೆ ಮಾಡಿದ್ರು. ಮನೆಯಲ್ಲಿ ರಾಮ ಇದ್ದಾನೆ. ನಾವೆಲ್ಲಂದರೆ ಅಲ್ಲಿ ವಿಗ್ರಹನ ಇಟ್ಕೊಳ್ತೀವಿ. ನಾನು ಒಂದ್ಸಲ ಸೋಮನಾಥ್ಗೆ ಹೋಗಿದ್ದೆ. ಅಲ್ಲಿ ದರ್ಶನ ಮಾಡ್ಕೊಂಬರುವಾಗ ಎಲ್ಲ ಸಮುದ್ರಕ್ಕೊಂದಷ್ಟು ಜನ ತಂಡವಾಗಿ ನಮಸ್ಕಾರ ಮಾಡ್ತಿದ್ರು. ಸುಮ್ಮನೆ ಹಾಗೆ ಕೇಳಿದೆ, ವಹ ಕ್ಯಾ ಹೇ ಅಂತ. आपको पता नहीं असली सोमनाथ समुद्र के अंदर है, तो हम समुद्र को ही पूजा करेंगे. ಸಮುದ್ರ ಪೂಜೆನೂ ತಡೆದಿದ್ರಂತೆ ಆ ನವಾಬ್ಗಳು, ಜುನಾಗಢ ನವಾಬು. ಆಗ ಸರಸ್ವತಿ ಶತದ್ರು ಗೋಮತಿಗೆ ಪೂಜೆ ಮಾಡೋರಂತೆ. ಅಲ್ಲಿಂದ ಪೂಜೆ ಹೋಗುತ್ತೆ, ಸೋಮನಾಥನಿಗೂ ಭಕ್ತರಿಗೂ ಅಡ್ಜಸ್ಟ್ಮೆಂಟು. ಅಂದರೆ ನಮ್ಮ ಈ ಶ್ರದ್ಧೆಯನ್ನು ವಿಗ್ರಹ ಹಾಳು ಮಾಡಿ ಶ್ರದ್ಧೆಯನ್ನು ಹಾಳು ಮಾಡೋಕ್ಕಾಗಲಿಲ್ಲ. ಈಗ ಅದೇನೋ ಪಂಚಾಂಗ ಸುಟ್ಟರೆ ನಕ್ಷತ್ರಕ್ಕೆ ಏನಾಗುತ್ತೆ ಅಂತ ಹೇಳ್ತಾರಲ್ಲ, ಹಾಗೆ ಈ ಮೂರ್ಖರು ನಮ್ಮ ದೇವಸ್ಥಾನ ನಾಶ ಮಾಡಿದ್ರೆ ನಮ್ಮ ಧರ್ಮ ನಾಶ ಅಂದ್ಕೊಂಡ್ರು. ಅದು ಹಾಗಲ್ಲ. ಹೃದಯದಲ್ಲೂ ಮನೆಯಲ್ಲೂ ದೇವರಿದ್ದಾನೆ. ನಮಗೆ ಈಗ ದೇವ್ರ ಮನೆಯೇ ಇಲ್ಲ ಅಂತ ಬ್ಯಾನ್ ಮಾಡಿದ್ರು ನಮ್ಮ ಹೃದಯದಲ್ಲೂ ಪೂಜೆ ಮಾಡ್ತೀವಿ. ಆ ಮಟ್ಟದ ಒಂದು ಧರ್ಮ ಇಲ್ಲಿ ಸೀಪಿನಾಗಿದೆ. ನಮ್ಮ ಭಾವನೆಯಲ್ಲಿ ನಮ್ಮ ಬೇಜಾರದ ಅಯ್ಯೋ ರಾಮ ಅಂತೀವಿ, ಆಶ್ಚರ್ಯ ರಾಮ ಅಂತ ಹೇಳ್ತೀವಿ. ಎಲ್ಲದಕ್ಕೂ ದುಃಖದಲ್ಲೂ ಸುಖದಲ್ಲೂ ಅಯ್ಯೋ ರಾಮ ಅಂತ, ಅಯ್ಯೋ ರಾಮಾಯಣವೇ ಆಗೋಯ್ತು ಅಲ್ಲಿ ಅಂತ, ಅಯ್ಯೋ ಸೀತಮ್ಮಂತರ ಆಗೋಯ್ತು ಅವಳ ಜೀವನ, ಎಷ್ಟು ಕಷ್ಟ ಪಾಪ ಅಂತ. ರಾಮಚಂದ್ರ ಪರಮಾತ್ಮ ಕಣ್ರಿ ಅವನು. ಹೀಗೆ ಈ ಮಟ್ಟಕ್ಕೆ ರಾಮ ನಮಗೆ ಬೇಕಾದವನಾಗಿದ್ದಾನೆ. ರಾಮನ ಹೆಸರುಗಳು, ರಾಮನ ಜೀವನ. ಸೊ ಇದನ್ನು ಅವ್ರಿಗೆ ತೆಗಿಯೋಕ್ಕಾಗಲಿಲ್ಲ. ಹಾಗೆ ಕಲೆ, ಸಂಗೀತದಲ್ಲಿ, ಸಾಹಿತ್ಯದಲ್ಲಿ, ನಾಟಕಗಳಲ್ಲಿ ಮತ್ತು ಹಾಡುಗಳಲ್ಲಿ ಆ ಸೀತೆಯೇ ವನವಾಸಕ್ಕೆ ಹೋಗಿದ್ದೇನೆ ಇವತ್ತಿಗೂ ಹೇಳ್ಕೊಂಡು ಅಳ್ತೀವಿ ನಾವು. ಸೀತಾರಾಮರು ಅದಕ್ಕೆ ಅತೀತವಾಗಿದ್ದರು. ಏಕೆಂದರೆ ಅವರು ಒಂದು ತತ್ವದ ನೆಲೆಯಲ್ಲಿ ಬದುಕಿದ್ರು, ಆದರ್ಶದ ನೆಲೆಯಲ್ಲಿ ಬದುಕಿದ್ರು. ಯಾರಲ್ಲಿ ಶಾಂತಿಯ ಸಿದ್ಧಿ ಇರುತ್ತೋ, ಯಾರಲ್ಲಿ ಯೋಗದ ಸಿದ್ಧಿ ಇರುತ್ತೋ ಅವ್ರಿಗೆ ಲೌಕಿಕವಾದ ಕಷ್ಟ ನಷ್ಟ ವಿಯೋಗಗಳು ತುಂಬ ತಲೆ ಕೆಡಿಸೋದಿಲ್ಲ. ಸೀತಾರಾಮರು ತುಂಬ ದುಃಖದಲ್ಲಿ ಇದ್ದರು ನಿಜ, ವಿಯೋಗದಲ್ಲಿ. ಆದರೆ ಅದನ್ನು ಮೀರಿ ನಿಂತಂಥ ಯೋಗಿಗಳು ಅಂತನೊಂದು ಮರಿಬಾರ್ದು. ಸೀತೆಯನ್ನು ಬರೀ ಸೋಷಿಯಲ್ ದೃಷ್ಟಿಯಿಂದ ನೋಡಿ, ಫೆಮಿನಿಸಮ್ ದೃಷ್ಟಿಯಿಂದ ನೋಡಿ ಅಬಲೆ ಶೋಷಿತೆ ಅನ್ನೋದು ನಾನ್ಸೆನ್ಸು. ಅವಳೊಂದು ಆಧ್ಯಾತ್ಮಿಕವಾದ ವ್ಯಕ್ತಿ. ಅವಳು ಶಿ ಈಸ್ ಎ ಗ್ರೇಟ್ ಸ್ಪಿರಿಚುವಲ್ ಸೇಂಟ್. ಆ ಮಟ್ಟದ ಶಾಂತಿ ದಾಂತಿ ಯಾರಿಗೂ ಸಾಧ್ಯನೇ ಆಗೋದಿಲ್ಲ. ರಾಮನೂ ಅಷ್ಟೇ, ಎಲ್ಲವೂ ಇದ್ದು ಯೋಗೇಶ್ವರನಾಗಿದೆ. ಸ್ಥಿತಪ್ರಜ್ಞೆ ಲಕ್ಷಣವನ್ನು ಯಾವುದನ್ನು ಕೃಷ್ಣ ಹೇಳ್ತಾನೆ ಅದನ್ನು ರಾಮ ಸೀತೆಯರು ತೋರಿಸಿದ್ರು. ಅಂಥ ರಾಮ ಸೀತೆಯರೇ ಅದನ್ನು ಡೈಜೆಸ್ಟ್ ಮಾಡ್ಕೊಂಡು ಶಾಂತವಾಗಿದ್ದರೂ ಕೂಡ ನಮಗೆ ಇವತ್ತಿಗೂ ನಾನು ರಾಮಾಯಣ ಓದುವಾಗ, ಸೀತೆ ಬಗ್ಗೆ ಓದುವಾಗ ಕಣ್ಣಲ್ಲಿ ನೀರು ಧಾರೆ ಹೋಗುತ್ತೆ. ರಾಜಧರ್ಮ ಅಂತ ಗೊತ್ತಾಗುತ್ತೆ. ಯು ಹ್ಯಾವ್ ಎನ್ ಆನ್ಸರ್ ಫಾರ್ ಎವ್ರಿಥಿಂಗ್. ಆದರೂ ನಮ್ಮ ಹೃದಯದಲ್ಲಿ ಸೀತಮ್ಮ ಕಷ್ಟಪಟ್ಲಲ್ಲ, ನಾನೇ ಕಷ್ಟಪಟ್ಟ ಹಾಗೆ ಅನ್ನಿಸುತ್ತೆ. ಈ ಶಕ್ತಿ ಕಲೆಗಿದೆ, ಕಾವ್ಯಕ್ಕಿದೆ, ಯಕ್ಷಗಾನಕ್ಕಿದೆ, ನಾಟಕಕ್ಕಿದೆ, ಸಂಗೀತಕ್ಕಿದೆ, ಹಾಡಿಗಿದೆ, ಭಜನೆಗಿದೆ. ಇವತ್ತಿಗೂ ಇಲ್ಲಿ ಅಯೋಧ್ಯೆ ಬೀದಿಗಳಲ್ಲಿ ಓಡಾಡ್ತಿದೆ ರಾಮ್ 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 ಅಂತಿದ್ರೆ ನಾನು ಮಾತಾಡ್ತಾ ಇದ್ದೀನಿ ಯಾವುದೋ ಟಿ ವಿ ಚಾನಲ್ಗೆ. ನನಗೆ ಮಾತಿಗಿಂತ ಆ ಹಾಡಿಗೆ ತೂರಾಡೋಣ ಅನಿಸುತ್ತೆ. ಅಲ್ಲಿ ಭಜನೆ ಆಗ್ತಿರುತ್ತೆ, ಜೈ ಶ್ರೀರಾಮ್ ಘೋಷಣೆ ಮಾಡ್ತಾರೆ, ನಾನು ಹೋಗಿ ಘೋಷಣೆ ಮಾಡೋಣ ಅನಿಸುತ್ತೆ. ಆ ಕಲೆ, ರಾಮನ ಚಿತ್ರಗಳು ಎಲ್ಲೆಲ್ಲ ನೋಡಿರ್ಬೋದು. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಅದೇನು ರಾಮನ ಚಿತ್ರಗಳು, ಬಾಲರಾಮನ ಚಿತ್ರ, ಯುವಕ ರಾಮನ ಚಿತ್ರ, ಸೀತಾರಾಮರ ಚಿತ್ರ, ಹನುಮಂತನ ಚಿತ್ರ. ಕಲೆ ಅನ್ನೋದು ಮತ್ತು ಬೀದಿಲಿ ನಾನು ಗಮನಿಸ್ತಾ ಇದ್ದೆ, ಬೀದಿಲಿ ರಾಮನ ಪಾತ್ರಗಳನ್ನ ಹಾಕೊಂಡು ಪಾತ್ರಧಾರಿಗಳು, ಭಾವವೇಷ ಅಂತ ಇದೆ, ಭಾವವೇಷ ಅಂತ. ನಾನು ಚಿಕ್ಕವಳಾಗಿದ್ದಾಗ ನೆನಪಿದೆ, ನಮ್ಮಲ್ಲಿ ಹನುಮಂತನ ವೇಷ, ರಾಮನ ವೇಷ ಹಾಕೊಂಡು ಬೀದಿಯಲ್ಲೆಲ್ಲ ಬರೋರು. ನಾವೆಲ್ಲ ಅವ್ರು ನಮಸ್ಕಾರ ಮಾಡಿ ಕಾಣಿಕೆ ಕೊಡ್ತಿದ್ವಿ. ಬೀದಿಯಲ್ಲೆಲ್ಲ ದೊಡ್ಡ ಆಂಜನೇಯ ಬರೆಯೋರು ರಂಗೋಲಿ ಒಂದೊಂದು ತಿಂಗಳಿರ್ತಿತ್ತು. ನಾವು ಅದಕ್ಕೆ ನಮಸ್ಕಾರ ಮಾಡಿ ಆರತಿ ಎತ್ತಿ ಭಜನೆ ಮಾಡಿ ಕಾಣಿಕೆ ಹಾಕಿ ಬರ್ತಿದ್ವಿ. ಇದೆಲ್ಲ ರಾಮನ ಈ ರಾಮಾಯಣವನ್ನು ಉಳಿಸೋ ನಾನಾ ಆಯಾಮಗಳು. ಇದಿಷ್ಟನ್ನು ನಾಶ ಮಾಡೋಕ್ಕಾಗಿಲ್ಲ ನೋಡಿ ಅವ್ರಿಗೆ. ಇವತ್ತಿಗೂ ಈ ಸನಾತನ ಧರ್ಮ ಹೆಂಗೆ ಉಳಿಯತ್ತೆ ಅನ್ನೋದು ಎಲ್ಲರಿಗೂ ಪ್ರಶ್ನೆ, ಇನ್ಕ್ಲೂಡಿಂಗ್ ಅಸ್. ಅದಕ್ಕೆ ನಮ್ಮ ಋಷಿಗಳು ಇದಕ್ಕೆ ಸನಾತನ ಅಂತ ಹೆಸರು ಕೊಟ್ಟರು. ಇಟರ್ನಲ್ ಅಂತ. ಹಿಂದೆಯೂ ಇತ್ತು, ಇಂದೂ ಇದೆ. ಅಂದರೆ ಸತ್ಯಕ್ಕೆ ತನಗೆ ತಾನೇ ಉಳಿಸ್ಕೊಳ್ಳೋ ಶಕ್ತಿ ಇದೆ. ತಾನೇ ಸ್ವಲ್ಪ ಹೊತ್ತು ಮುಂಚೆ ನಾನು ತೇಜಸ್ವಿನಿ ಅನಂತಕುಮಾರ್ ಮೇಡಮ್ ಜೊತೆ ಮಾತಾಡ್ತಿದ್ದೆ. ಅದಕ್ಕೆ ಅವರು ಯಾವುದೋ ಒಂದು ಕಾವ್ಯವನ್ನು ಕೋಟ್ ಮಾಡಿ ಹೇಳ್ತಾ ಇದ್ರು, ಈ ಕೃಷ್ಣ
ಗೋವರ್ಧನಗಿರಿಯನ್ನು ಹಿಂಗೆ ಕಿರು ಬೆರಳಲ್ಲಿ ಎತ್ತಿ ಹಿಡಿದ್ನಲ್ಲ, ಆಗ ಜೊತೆ ಇದ್ದಂಥ ಗೊಲ್ಲಬಾಲಕರು ಅಯ್ಯೋ ಕೃಷ್ಣಂಗೆ ಕೈ ನೋವಾಗಿ ಅಕಸ್ಮಾತ್ ಬೀಳಿಸ್ಬಿಟ್ರೆ ಅಂತ ಅವರು ಕೋಲಲ್ಲೆಲ್ಲ ಹಿಂಗೆ ಸಪೋರ್ಟ್ ಕೊಟ್ರಂತ. ನಾವು ಹಾಗೆ ಏನೋ ಉಳ್ಸಕ್ಕೆ ಹೋಗ್ತಿದ್ದೀವಿ, ಬಟ್ ಕೃಷ್ಣನೇ ಸಾಕು ನಮ್ಮ ಯತ್ನಕ್ಕಿಂತ ಅಂತ. ಅಂದರೆ ನಾವು ಸುಮ್ಮನೆ ಇರಬಾರ್ದು, ಭಗವಂತ ಎಲ್ಲ ಮಾಡ್ತಾನೆ ಅಂತ ಪ್ಯಾಸಿವಾಗಿ ಕೂತ್ಕೋಬಾರ್ದು. ದೇಶಕ್ಕಾಗಿ, ಧರ್ಮಕ್ಕಾಗಿ, ಒಂದು ಸತ್ಯಕ್ಕಾಗಿ ನಾವು ಹೋರಾಡಬೇಕು. ನಮ್ಮ ಸುಖದಿಂದ ಆಚೆ ಬಂದು, ನಮ್ಮ ಒಂದು ಕಂಫರ್ಟ್ ಝೋನಿಂದ ಆಚೆ ಬಂದು ನಾವು ನಮ್ಮ ತನುಮನ ಧನವನ್ನು ದೇಶಕ್ಕಾಗಿ ಅರ್ಪಿಸಬೇಕು. ನಾವು ಅಷ್ಟು ಮಾಡಿದ್ರೆ ಸಾಕು, ಮಿಕ್ಕಿದನ್ನು ಭಗವಂತ ಮಾಡ್ತಾನೆ. ನಾವು ಕಾಫಿ ಕುಡ್ಕೊಂಡು ಟಿ ವಿ ನೋಡ್ಕೊಂಡು ಆಗಿದ್ದಾಗಲಿ ಅಂತ ಹೇಳಿದ್ರೆ ಅನುಭವಿಸಿ ಅಂತ ಬಿಡ್ತಾನೆ ದೇವರು. ಸಜ್ಜನರು ಸಂಘಟಿತರಾಗಬೇಕು. ಸಜ್ಜನರು ಸಜ್ಜನರಾಗಿದ್ದರೆ ಸಾಲದು, ಸಜ್ಜನಿಕೆಗೆ ಶಕ್ತಿ ಬೇಕು ಅಂತ ವಿವೇಕಾನಂದರು ಹೇಳ್ತಾರೆ. ಸಜ್ಜನಿಕೆಗೆ ಶಕ್ತಿ ಇದೆಯಾ ಅಂತ. ಆ ಶಕ್ತಿ ಇದ್ದಾಗ ಅದು ಭಗವಂತನ ಅನುಗ್ರಹವನ್ನು ತರುತ್ತೆ. ಪೌರುಷಂ ಅಂತ. ಹೌದು, ಆವಾಗ ಭಗವಂತ ಕೆಲಸ ಮಾಡ್ತಾನೆ. ಈಗ ಬಹುಶಃ ಆ ಕಾಲ ಬಂದಿದೆ ನಮ್ಮ ದೇಶಕ್ಕೆ. ಎಲ್ಲೋ ಕಾಫಿ ಕುಡ್ಕೊಂಡು ಸಿಕ್ಯುಲರ್ ಆಗಿದ್ದಂಥ ನಮ್ಮ ಹಿಂದೂಗಳಲ್ಲಿ ಸಿಕ್ನೆಸ್ ಹೋಗ್ಬಿಟ್ಟು ಈಗ ಇಲ್ಲ, ಸತ್ಯಕ್ಕಾಗಿ ನಿಲ್ಲಬೇಕು, ಡೋಂಟ್ ಬಿ ಹಿಪೋಕ್ರಿಟಿಕ್, ಸತ್ಯಕ್ಕಾಗಿ ನಿಲ್ಲು ಅಂತ ಅನಿಸೋಕ್ಕೆ ಶುರುವಾಗಿದೆ. ಆ ಸತ್ಯದ ಪ್ರತೀಕವೇ ರಾಮ, ಆ ರಾಮನ ಪ್ರತೀಕವೇ ರಾಮ ಮಂದಿರ. ಇದು ಕೇವಲ ಭೌತಿಕ ಮಂದಿರ ಅಲ್ಲ, ಇದೊಂದು ಪ್ರಾರಂಭ ಅಷ್ಟೆ. ಈ ಮಂದಿರದ ನಿಮಿತ್ತವಾಗಿ ಇಷ್ಟು ಅಲೆ ಎದ್ದಿದೆ ಅಂದಮೇಲೆ ಇದರಿಂದ ಉತ್ತರೋತ್ತರವಾಗಿ ಎಷ್ಟು ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ. ರಾಮರಾಜ್ಯ ಅಂತಂದರೆ ಸತ್ಯದ ರಾಜ್ಯ, ಧರ್ಮದ ರಾಜ್ಯ, ಶಕ್ತಿಯ ರಾಜ್ಯ, ಸಂಪತ್ತಿನ ರಾಜ್ಯ. ಅಲ್ಲಿ ಅನ್ಯಾಯಕ್ಕೆ ಜಾಗ ಇಲ್ಲ, ಚೋರರಿಗೆ, ಮೋಸಗಾರರಿಗೆ ಜಾಗವೇ ಇಲ್ಲ. ಅದಕ್ಕೆ ಯಾರ್ಯಾರಿಗೆ ರಾಮನ್ ಕಂಡ್ರೆ ಈ ಥರ ಮೋಸಗಾರ, ಅವ್ರಿಗೆಲ್ಲ ರಾಮನ್ ಕಂಡ್ರೆ ಅಲರ್ಜಿ, ರಾಮ ಮಂದಿರ ಕಂಡ್ರೆ ಭಯ. ಯಾಕೆಂದರೆ ಇವ್ರ ಅಜೆಂಡಾಗಳು ನಡೆಯಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.